ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ. ಮದ್ಗದ್ ಕೆರೆ ಕೇಳಿದ್ರೆ ಅನ್ಸುತ್ತೆ ಅಲ್ವಾ ನೀವು? ತುಂಬಾ ದೊಡ್ಡ ಕೆರೆ, ಸೇಮ್ ನೋಡೋದಕ್ಕೆ ನಿಮ್ಗೆ ಸಮುದ್ರದ ರೀತಿ ತರನೇ ಇದೆ. ಯಾಕೆ 4-5 ಬೆಟ್ಟಗಳನ್ನ ಸುತ್ತ ಆವರಿಸ್ಕೊಂಡು ಸೆಂಟ್ರಲ್ ಇರೋಂತ ಇದು ಕೆರೆ. ಓಕೆನಾ? ಯಾವ ಕಡೆ ನೋಡಿದ್ರು ಬೆಟ್ಟ ಗುಡ್ಡ. ನಿಮ್ಗೆ ಬನ್ನಿ ನೋಡೋಣ ಹೇಗಿತ್ತು ಅಂತ. ನೋಡೋದಕ್ ಮಾತ್ರ ಸಖತ್ ಅಂದ್ರೆ ಸಖತ್ ಚೆನ್ನಾಗಿದೆ. ಒಳ್ಳೆ ಫೋಟೋ ಶೂಟ್ಗೂ ಚೆನ್ನಾಗಿದೆ. ಯಾವ ಕಡೆ ನೋಡಿದ್ರು ಫುಲ್ಲು ನೀರೇ. ಒಳ್ಳೆ ಸೇಮ್ ನಿಮ್ಗೆ ಸಮುದ್ರ ತರನೇ ಅಂತ ಫೀಲ್ ಆಗುತ್ತೆ, ಹಂಗೆ ಅನ್ಸುತ್ತೆ. ಮತ್ತೆ ವೆದರ್ ಕೂಡ ಸಖತ್ ಬಿಸಿಲಿತ್ತು. ನಾವು ನೋಡೋಣ ಅಂತ ಹೇಳ್ಬಿಟ್ಟು ಹೋಗುತ್ತೆ. ಬಟ್ ಇವಾಗ ಬೇಸಿಗೆ ಅಲ್ವಾ, ಸೊ ಹಾಗಾಗಿ ಬೆಟ್ಟ ಗುಡ್ಡಗಳಿಗೆಲ್ಲ ಫುಲ್ಲು ಬೆಂಕಿ ಎತ್ಕೊಬಿಟ್ಟು ತುಂಬಾ ಬೇಜಾರಾಗ್ಬಿಡುತ್ತೆ. ಎಲ್ಲ ಮರ ಗಿಡ ಎಲ್ಲ ಸುಟ್ಟೋಯ್ತಾ ಇತ್ತು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಫುಲ್ ಹೊಗೆ ತರ, ಅದೇ ಬೆಟ್ಟ ಫುಲ್ ಸುಟ್ಟೋಯ್ತಾ ಇತ್ತು. ಸಖತ್ ಬೇಜಾರಾಗ್ಬಿಡ್ತು ನೋಡಿ. ಮಾತ್ರ ನೋಡ್ತಾ ಇದ್ರ ಇದೇ ಫುಲ್ ಕೆರೆ. ಮಳೆ ಬಂತು ಅಂತ ಹೇಳಿದ್ರೆ ಪ್ರೆಸೆಂಟ್ ಇಲ್ಲಿ ತೋರಿಸ್ತಾ ಇದೀನಿ ಅಲ್ವಾ ರೋಡ್ ಸೈಡ್ ಅಲ್ಲೇ, ಅಲ್ಲಿ ತನಕ ಫುಲ್ಲು ನೀರ್ ಬರುತ್ತೆ. ನೆಕ್ಸ್ಟ್ ಹಾಗೇನೆ ಮುಂದೆ ಹೋಗ್ತಾ ಇದೀವಿ. ನೋಡ್ತಾ ಇದ್ರಲ್ಲ ಸುಮಾರು ಸುತ್ತ ಯಾವ ಕಡೆ ನೋಡಿದ್ರು ನಿಮ್ಗೆ ಬೆಟ್ಟ, ಬೆಟ್ಟದ ಮಧ್ಯದಲ್ಲಿ ಇದು ಕೆರೆ. ಓಕೆನಾ? ಮತ್ತೆ ಅಲ್ಲಿ ಚಾನಲ್ ಮಾಡಿದ್ದಾರೆ ನಿಮ್ಗೆ ಹೊರಗಡೆ ನೀರ್ ಬಿಡೋದಕ್ಕೆ. ನೋಡ್ತಾ ಇದ್ದೀರಲ್ಲ, ಸಖತ್ ಅಂದ್ರೆ ಸಖತ್ ಚೆನ್ನಾಗಿತ್ತು ಮಾತ್ರ. ಬಟ್ ಬೇಜಾರು ಏನಂತ ಹೇಳಿದ್ರೆ ಅಲ್ಲಿ ಬೆಂಕಿ ಹತ್ಕೊಂಡಿತ್ತಲ್ವಾ ಮೇಲ್ಗಡೆ ಗುಡ್ಡಕ್ಕೆ, ಸೊ ಅದೊಂದು ಸ್ವಲ್ಪ ಸಖತ್ ಬೇಜಾರಾಗ್ಬಿಡ್ತು ನೋಡಿ ನನಗೆ. ಈ ಗಾಳಿಗೂ ಅದಕ್ಕೂ ಸಖತ್ ಅಂದ್ರೆ ಸಖತ್ ಫೋರ್ಸ್ ಆಗಿ ಹುರ್ಕೊಂಡ್ ಬರ್ತಾ ಇತ್ತು ಅದು ಕೆಳಗಡೆ ಬೆಂಕಿ. ನೋಡ್ತಾ ಇದ್ರಲ್ಲ ಅಲ್ಲಿ ಅಷ್ಟಿದೆಯಲ್ಲ, ಸ್ವಲ್ಪ ದೂರ ಕೆಳಗಡೆ ಹೋಗೋದ್ರೆ ಹತ್ರಕ್ಕೆ ಬಂದೇ ಬಿಡ್ತು. ಅದು ಫುಲ್ಲು ಮರ ಗಿಡ ಎಲ್ಲ ಸುಟ್ಟೋಗ್ಬಿಡ್ತು. ನೋಡ್ತೀರಾ ಸ್ವಿಮ್ಮಿಂಗ್ ಮಾಡೋರು ಮಾಡ್ತಾ ಇದ್ರು. ನಾವ್ ಈ ಕಡೆ ಫಸ್ಟ್ ಟ್ಯೂಬ್ ನೋಡೋಣ ಅಂತ ಹೇಳ್ಬಿಟ್ಟು ಹಿಂಗೆ ನಡ್ಕೊಂಡು ಹೋಗ್ತಾ ಇದೀವಿ. ನೋಡ್ತಾ ಇದ್ರಲ್ಲ ಯಾವ ತರ ಇದೆ ಅಂತ. ಇದು ತುಂಬಾ ಲಾಂಗ್ ಡಿಸ್ಟೆನ್ಸ್ ಹೋದ್ರೆ ನಿಮ್ಗೆ ಡೆಡ್ ಎಂಡ್ ಎಲ್ಲಿದೆ ಅಂತಾನೆ ಗೊತ್ತಾಗಲ್ಲ. ಸೇಮ್ ಸಮುದ್ರ ಅಂತ ಅನ್ಕೊಂತಾನೆ ಅನ್ಬೇಕು, ಆ ತರ ಇತ್ತು ಅದು ಪ್ಲೇಸ್ ಮಾತ್ರ. ಮದ್ಗದ್ ಕೆರೆ ನೀವು ಕಡೂರು ರೂಟ್ ಕಡೆಯಿಂದ ಬಂದ್ರು ಬರ್ಬೋದು, ಮತ್ತೆ ಚಿಕ್ಕಮಗಳೂರು ರೂಟ್ ಕಡೆಯಿಂದ ಬಂದ್ರು ಈ ಕೆರೆಗೆ ಬರ್ಬೋದು. ಇಲ್ಲೂ ಅಷ್ಟೇ ಸುಮಾರು ಶೂಟಿಂಗ್ಗಳಾಗಿದೆ, ಮತ್ತು ನೋಡೋಕ್ಕೂ ಸಖತ್ ಚೆನ್ನಾಗಿದೆ ಪ್ಲೇಸು. ಇನ್ನು ಕೆರೆ ತುಂಬಿರುತ್ತಲ್ವ ಆ ಟೈಮಲ್ಲಿ ಬಂದರೆ ನೋಡೋದಕ್ಕೂ ಕೂಡ ಒಳ್ಳೆ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಈ ಕಡೆ ಬಂದರೆ ಖಂಡಿತ ಈ ಪ್ಲೇಸ್ನ ಒಂದ್ಸಲ ನೋಡಿ. ನಾವಿತ್ತು ಫ್ರೀ ಇತ್ತು ಅಂತ ಹೇಳ್ಬಿಟ್ಟು ಹಾಗೆ ನೋಡ್ಕೊಂಬರೋಣ ಅಂತಬಿಟ್ಟು ಹೋದ್ವಿ. ನೋಡ್ತಾ ಇದ್ರಲ್ಲ ಹೆಂಗೆ ಹುರ್ಕೊಂಡು ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಫುಲ್ಲು ಸುಟ್ಟೋಗ್ಬಿಟ್ಟಿದೆ ಮರ ಗಿಡ ಎಲ್ಲ. ಮತ್ತೆ ಅಲ್ಲಿದ್ದಿದ್ದ ಪಕ್ಷಿಗಳೆಲ್ಲ ಮೇಲ್ಗಡೆ ಎಲ್ಲ ಹಾರಾಡ್ತಾ ಇತ್ತು. ಲಾಸ್ಟಲ್ಲಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ಅದು ನೋಡ್ಬಿಟ್ಟೆ ನಂಗೆ ಸಖತ್ ಬೇಜಾರಾಗ್ಬಿಡ್ತು. ಪಾಪ ಪ್ರಾಣಿ ಪಕ್ಷಿಗಳು ಎಷ್ಟು ಎಫೆಕ್ಟ್ ಆಗಿದೆ ಬೆಂಕಿ ಎತ್ಕೊಂಡಿರೋದ್ರಿಂದ. ಈಗ ಬೇಸಿಗೆ ಅಲ್ವಾ, ಸೊ ಹಾಗಾಗಿ. ನೆಕ್ಸ್ಟ್ ಹಾಗೆ ಕೆಳಗಡೆ ಗೇಟ್ ತರ ಮಾಡಿದ್ರು, ಅಲ್ಲಿ ಇಳ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ರಲ್ಲ ಹೆಂಗಿದೆ ಅಂತ. ಇದು ಕೋಡಿ ಬಿದ್ರೆ ನೀರ್ ಕೆಳಗಡೆ ಹೋಗೋದಕ್ಕೆ ಮಾಡಿರೋದು. ಅಲ್ಲಿ ಮೇಲ್ಗಡೆದ ಫುಲ್ ಕೆಳಗಡೆ ನೋಡಿದ್ರೆ ಫುಲ್ಲು ಡೌನ್ ಪ್ರಪಾತ. ನೋಡಿ ನೀವೇನೆ ಹೇಗಿದೆ ಅಂತ. ನೋಡಿದ್ರಿ ಅಲ್ವಾ ಯಾವ ರೀತಿಯಾಗಿ ಎಷ್ಟು ಫೋರ್ಸಬಲ್ ಆಗಿ ಸೌಂಡ್ ಬರ್ತಾ ಇದೆ ಅಂತ. ಅಷ್ಟು ನೀರು ಫೋರ್ಸ್ ಆಗಿ ಹೋಗ್ತಾ ಇದೆ ಹೊರಗಡೆ. ನೋಡ್ತಾ ಇದ್ರಲ್ಲ, ನಿಮ್ಗೆ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನಿಮ್ಗೆ ಲಾಸ್ಟ್ ಡೆಡ್ ಎಂಡ್ ಎಲ್ಲಿದೆ ಅಂತಾನೆ ಗೊತ್ತಾಗಲ್ಲ. ಓಕೆನಾ? ಅಷ್ಟು ದೊಡ್ಡದು ಅಂದ್ರೆ ಅಷ್ಟು ದೊಡ್ಡ ಕೆರೆ. ಈ ಚಿಕ್ಕಮಗಳೂರು ಸೈಡ್ ಅಥವಾ ಕಡೂರು ಸೈಡ್ ಬಂದ್ರೆ ಖಂಡಿತ ಒಂದ್ಸಲ ಈ ಪ್ಲೇಸ್ನ ವಿಸಿಟ್ ಮಾಡಿ. ಬಟ್ ಬಿಸಿಲು ಅಂದ್ರೆ ಭಯಂಕರ ಬಿಸಿಲಿತ್ತು ಮಾತ್ರ ಈ ಬೇಸಿಗೆ ಅಲ್ವಾ, ಸೊ ಹಾಗಾಗಿ. ಆದ್ರೂ ನಾವು ಕೆರೆ ಹತ್ರ ಇದ್ವಲ್ವಾ, ಅಷ್ಟು ಬಿಸಿಲಂತ ಏನು ಅನ್ಸಿಲ್ಲ. ನೋಡ್ತಾ ಇರಲ್ಲ ಎಷ್ಟು ಬೆಂಕಿ ಹೆಂಗೆ ಹುರ್ಕೊಂಡ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಎಷ್ಟು ಪ್ರಾಣಿ ಪಕ್ಷಿಗಳೆಲ್ಲ ಸುಟ್ಟೋಗಿದೆ ನನಗಂತೂ ಗೊತ್ತಿಲ್ಲ. ನೆಕ್ಸ್ಟ್ ಹಂಗೆ ನೋಡ್ಕೊಂಡು ಅಲ್ಲಿಂದ ನೆಕ್ಸ್ಟು ಹೊರಟ್ವಿ. ಬಟ್ ಮಳೆ ಟೈಮಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ
ಇದು ನೀರು ಹೊರಗಡೆ ಹೋಗ್ತಾ ಇದೆ ಅಲ್ವಾ ಅದು. ಬಟ್ ನಾವಿಲ್ಲಿ ಆಟ ಆಡೋಕ್ಕೆಲ್ಲ ಹೋಗ್ಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಅಷ್ಟು ಫೋರ್ಸಾಗಿ ನೀರು ಹರಿತಾ ಇದೆ. ಕಾಲಿಟ್ಬಿಟ್ರೆ ಕೆಳಗಡೆ ಹಂಗೆ ತಳ್ಕೊಂಡು ಹೋಗ್ಬಿಡುತ್ತೆ, ಅಷ್ಟು ಫೋರ್ಸಾಗಿ ನೀರು ಹರಿತಿದೆ. ಸೊ ಹಾಗಾಗಿ ನಾವು ಸೈಡಲ್ಲೇ ನಿಂತ್ಕೊಂಡ್ಬಿಟ್ಟು ಜಸ್ಟ್ ಹಂಗೆ ನೋಡ್ಕೊಂಡು ಬಂದಿದ್ದು. ಬಟ್ ನೋಡೋದಕ್ಕೆ ಮಾತ್ರ ಸೂಪರ್ ಆಗಿದೆ. ಬಟ್ ಕೆಳಗಡೆ ಎಲ್ಲ ಆಟ ಆಡೋಕ್ಕಾಗಲ್ಲ, ಯಾಕೆಂದರೆ ಅಷ್ಟು ಫೋರ್ಸಬಲಿ ನೀರು ಹರಿತಾ ಇದೆ ಅದು. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.